ಹೊಸ ದಿನ ಹೊಸ ವೈಬ್. ಸಂಡೇ ವಿತ್ ಮಿಲಾಗ್ಗೆ ಸ್ವಾಗತ. ಸಂಡೇ ಇತ್ತಲ್ಲ ಅಂತ ಶಾಪಿಂಗ್ ಹೋಗಿದ್ವಿ. ನಾವು ಹೋಗಿದ್ದು ವಿಶಾಲ್ ಮಟ್ಟಿಗೆ. ಅಲ್ಲಿ ಆಫರ್ಸ್ ನಡೀತಾ ಇತ್ತು. ನಂಗಂತೂ ಗೊತ್ತಿರ್ಲಿಲ್ಲಪ್ಪ. ನಮ್ಮ ಹುಡುಗಿಗೆ ಏನಾದ್ರು ಕಟ್ಸೋಣ ಬರ್ಡೇಗೆ ಅಂತ ಹೋಗಿದ್ವಿ. ಅಲ್ಲಿ ಬಿಸ್ಕೆಟ್ಸ್ ಬೈ ಒನ್ ಗೆಟ್ ಒನ್ ಆಫರ್ ಇತ್ತು. ನಮ್ಮ ಹುಡುಗಿಗೊಂದು ನನ್ಗೊಂದು ಅಂದ್ಬಿಟ್ಟು ಇವಳು ನೋಡಿದ್ರೆ ಬಿಸ್ಕೆಟ್ಸ್ನ ಹಾಕ್ತಾನೆ ಅವಳೆ. ಇವಳು ಸುಮ್ಮನೆ ತಗೊಂಡವಳೆ ಅನ್ಕೊಬಿಡ್ತೈತೆ. ಬಿಲ್ ಮಾಡ್ಬೇಕಾದ್ರೆ ಸಾಕ್ತೆ. ನಿನ್ನ ಹತ್ರ ಬಾಟಲ್ ಇಲ್ವಲ್ಲ, ಯಾವುದಾದ್ರು ಬಾಟಲ್ ತಗೋ. ನನ್ನ ಬರ್ಡೇ ಗಿಫ್ಟ್ ನಿನ್ನ ನೋಡು. ಫಾರ್ ದ ಫಸ್ಟ್ ಟೈಮ್ ನಿನ್ನ ಬರ್ಡೇಗೆ ನೀನೇ ಸೆಲೆಕ್ಟ್ ಮಾಡೋದು ನೋಡಿ ಎಂಥ ಫ್ರೆಂಡು ನಾನು. ಇದನ್ನೇ ಕೊಡ್ತೀನಿ. ಥ್ಯಾಂಕ್ಸ್ ಟು ಮೀ ಹೇಳು. ಥ್ಯಾಂಕ್ಸ್ ಟು ಮೀ. ಥ್ಯಾಂಕ್ ಯು ನಿಶ್ಚಿತ ಮರ್ತ್ಯ ಗೌಡ ಅವರೇ. ಥ್ಯಾಂಕ್ಸ್ ಹೇಳು. ಇಡೀ ನೀನು ಕೊಡಿಸ್ತೀಯ ಅಂದರೆ ನಾನೊಂದು ಸ್ವಲ್ಪ ಜಾಸ್ತಿ ಇರೋದು ನೋಡ್ತೀನಿ. ಪರವಾಗಿಲ್ಲ, ಎಷ್ಟಾದ್ರು ಇವತ್ತು ಇದು ಕೊಡಿಸ್. ಓಕೆ ತಗೋ, ಎಷ್ಟಾದ್ರು ಇವತ್ತು. ನಾನೊಂದು ಹೇಳ್ತೀನಿ. ಡಿಯರ್ ಫ್ರೆಂಡ್ಸ್, ಇದು ನನ್ನ ಫ್ರೆಂಡ್ ಕೊಡಿಸ್ತಾ ಇರೋ ಗಿಫ್ಟ್ ನೋಡಿ ನನ್ನ ಥರನೇ ಎಷ್ಟಾದರೂ ತಗೋ, ಇದೇ ನಿನ್ನ ಚಾಯ್ಸ್. ನಂಗೆ ಇದು ಕೊಡಿಸಿ. ಅದು ಕ್ಯಾಪ್ ಇದ್ರೆ ತಗೋ. ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಫೈನಲಿ ಇದನ್ನು ತಗೊಂಡ್ರು. ಏನೋ ಇದನ್ನು ಕಟ್ ಮಾಡ್ಬಿಟ್ಟು ಹೇಳು ಅವಳಿಗೆ, ಅವ್ರಿಗೆ ಏನಂತ ಅಂದರೆ ಸೆಲೆಕ್ಷನೆಲ್ಲ ಅವಳು ಆವಾಗಲೇ ಸೆಲೆಕ್ಟ್ ಮಾಡಿದ್ದಕ್ಕೆ ಅಪ್ಪನೂ ಇರಲಿಲ್ಲ ಅಮ್ಮನೂ ಇರಲಿಲ್ಲ, ಬರೀ ಬಾಟಲ್ ಮಾತ್ರ ಇತ್ತು, ಕ್ಯಾಪ್ ಇರಲಿಲ್ಲ. ಅದಕ್ಕೆ ವಿಧಿ ಇಲ್ಲದೆ ಇದನ್ನು ತಗೊಂಡ್ರು. ಲೈಫಲ್ಲಿ ಫಸ್ಟ್ ಟೈಮ್ ಇಷ್ಟೊಂದು ಶಾಪಿಂಗ್ ಮಾಡಿರೋದು. ತಗೊಂಡಿರೋದು ನೋಡಿ ಇವತ್ತು ಎಷ್ಟು ಶಾಪಿಂಗ್ ಮಾಡೋಳೆ. ಹೇಳು. ನೋಡಿ ಬರೀ ವಿಡಿಯೋಗೋಸ್ಕರ ಬಿಸ್ಕೆಟ್ ಇಟ್ಕೊಂಡಿದ್ದವ್ರು ಎತ್ಕೊಬೇಡಿ. ನೋಡಿ 1877 ಬಾ. ಈ ವಿಶಾಲ್ ಮಾರ್ಟ್ ಮುಂದೆನೇ ಬಂದು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಜ್ಯೂಸ್ ಕುಟ್ಕೊಂಡ್ವಿ. ಜ್ಯೂಸ್ ಏನೋ ವಿಡಿಯೋ ಮಾಡ್ಕೊಡ್ಲಿಲ್ಲ, ಅದಕ್ಕೆ ಪೋಸ್ಟ್ ಮಾಡಲಿಲ್ಲ. ವಿಶಾಲ್ ಮಾರ್ಟ್ ಮುಂದೆನೆ ಮಸಾಲ ಸಮೋಸ ಅಂತ ಇದು. ಅದು ಹೇಗಿರುತ್ತೆ ಅಂತ ನಾನು ಯಾವತ್ತೂ ತಿಂದಿರಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡ್ಕೊಳ್ಳೋಣ. ಇವಳು ಫಸ್ಟ್ ಟೇಸ್ಟ್ ಮಾಡಲಿ, ಆಮೇಲೆ ನಾನು ತಿಂತೀನಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಅವಳು ಟೇಸ್ಟ್ ಮಾಡಿದ್ಮೇಲೆ ಹೇಗಿದೆ ಚಿಕ್ಕು ಅಂತ ಕೇಳಿದೆ ನಾನು. ಅವಳ ಎಕ್ಸ್ಪ್ರೆಷನಲ್ಲೇ ಅರ್ಥ ಮಾಡ್ಕೊಳ್ಳಿ ಹೆಂಗಿದೆ ಅಂತ. ನನಗಂತೂ ಗೊತ್ತಾಯ್ತು. ನಿಮ್ಗೂ ಗೊತ್ತಾದ್ರೆ ಕಮೆಂಟ್ ಮಾಡಿ.